ನಾನು ಕೃಷ್ಣ, 23 ವರ್ಷದ ವಿವಾಹಿತೆ. ಆಫೀಸ್ ಪ್ರವಾಸದಲ್ಲಿ ನನ್ನ ಬಾಸ್ ನನ್ನ ಮೇಲೆ ಕಣ್ಣಿಟ್ಟಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಬಸ್‌ನಲ್ಲಿ ನಡೆದ ಆ ಒಂದು ಘಟನೆ ನಂತರ ಎಲ್ಲರ ನಡುವೆ ಬಾಸ್ ತುಂಬ ಖುಷಿಯಾಗಿದ್ದಾರೆ ಅಂತ ಕಂಡ್ರು. ಪ್ರವಾಸ ಮುಗಿಸಿ ವಾಪಸ್ ಬರುವಾಗ ರಾತ್ರಿ ಸುಮಾರು 12:30 ಗಂಟೆ ಆಗೋಗಿತ್ತು. ಎಲ್ಲರಿಗೂ ಕೂಡ ನಿದ್ದೆ ಬರುವಂಥ ಸಮಯ. ಬಸ್ಸಿನ ದೀಪಗಳೆಲ್ಲ ಹಾರಿ ಹೋಗಿದ್ವು. ಎಲ್ಲರೂ ನಿದ್ದೆಯಲ್ಲೇ ಇದ್ದರು. ಆಗ ನನ್ನ ಫೋನ್‌ಗೆ ಅವರ ಸಂದೇಶ ಕೂಡ ಬಂತು. ಕೃಷ್ಣ, ಇವತ್ತು ನೀನು ನೀಡಿದ ಸಹಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆದರೆ ಪ್ರವಾಸ ಮುಗಿಯೋ ಮೊದಲು ನನ್ನದೊಂದು ಪುಟ್ಟ ಆಸೆ ಇದೆ, ಅದನ್ನು ಪೂರೈಸು. ನಿನ್ನ ಎದೆಯ ಅಂದವನ್ನು ಸವಿಯಲು ಒಮ್ಮೆ ಇಲ್ಲಿಗೆ ಬಾ ಅಂತ ಕೇಳ್ಕೊಂಡ್ರು. ಮೊದಲು ನಾನು ಅದನ್ನು ನಿರಾಕರಿಸಿದ್ರೂ ಅವರ ಕಾತರ ಕಂಡು ಒಪ್ಕೊಂಡೆ. ಯಾರಿಗೂ ತಿಳಿಯದಂತೆ ನನ್ನ ಶಾಲನ್ನು ಸರಿಪಡಿಸ್ಕೊಂಡು ಅವರ ಸೀಟಿನ ಬಳಿ ಹೋಗೋಕೆ ಸಿದ್ಧನಾದೆ. ಆದರೆ ಅವರು ಎದ್ದು ಬರುವಷ್ಟರಲ್ಲಿ ಯಾರೋ ಲೈಟನ್ನು ಆನ್ ಮಾಡಿದ್ರಿಂದ ಆ ಅವಕಾಶ ಕೈ ತಪ್ಕೊಂಡು ಹೋಗ್ಬಿಡತ್ತೆ. ನಾವು ಊರು ತಲುಪಿದ್ವಿ. ನನ್ನ ಪತಿ ಬಂದು ನನ್ನನ್ನು ಕರೆದೊಯ್ದ್ರು. ಮರುದಿನ ಕಚೇರಿಗೆ ಹೋದಾಗ ಬಾಸ್ ನನ್ನನ್ನು ನೋಡಿ ಅರ್ಥಗರ್ಭಿತವಾಗಿ ನಕ್ಕಿದ್ರು. ಮಧ್ಯಾಹ್ನ ಊಟದ ನಂತರ ಕೃಷ್ಣ, ಆ ಪ್ರಾಜೆಕ್ಟ್ ಬಗ್ಗೆ ಚರ್ಚಿಸಬೇಕು, ನನ್ನ ಕ್ಯಾಬಿನ್ಗೆ ಬಂದ್ಬಿಡು ಅಂತ ಹೇಳಿ ಆಜ್ಞಾಪಿಸಿದ್ರು. ನಾನು ಫೈಲ್ಗಳೊಂದಿಗೆ ಒಳಗೆ ಹೋದಾಗ ಅವರು ಬಾಗಿಲನ್ನು ಕೂಡ ಹಾಕಿಬಿಡ್ತಾರೆ. ಆ ಒಂದು ವರ್ತನೆಯಿಂದ ನನಗೆ ಬಹಳ ಮುಜುಗರ ಮತ್ತು ಭಯ ಎಲ್ಲವೂ ಒಟ್ಟೊಟ್ಟಿಗೆ ಆಯಿತು. ಆದರೆ ಅವರು ದಿಢೀರನೆ ಬಂದು ನನ್ನನ್ನು ಹಿಂದೆಯಿಂದ ಅಪ್ಪಿಕೊಂಡ್ರು. ಅವರ ಮತ್ತು ನನ್ನ ನಡುವೆ ಯಾವುದೇ ರೀತಿಯ ಹಿಂದೆ ಯಾವುದೇ ಸಂಬಂಧ ಆಗಲಿ ಸಲಿಗೆ ಆಗಿ ಇರಲಿಲ್ಲ. ಅವರ ಉಸಿರಾಟದ ಬಿಸಿ ನನ್ನ ಕುತ್ತಿಗೆಗೆ ತಾಗ್ತಾ ಇತ್ತು. ನಾನು ಒಬ್ಬ ಎಂಪ್ಲಾಯ್ ಅನ್ನೋ ಕಾರಣಕ್ಕೆ ಅವರು ಯಾವುದೇ ರೀತಿಯ ಭಯ ಪಡದೆ ಅವರಿಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನಪಟ್ಟರು. ನಾನು ಅವರನ್ನು ತಡೆಯಲು ಪ್ರಯತ್ನಿಸಿದ್ದೆ. "ಸರ್, ಇಲ್ಲಿ CCTV ಇದೆ ಸರ್, ಮಿತಿ ಮೀರುವುದು ಬೇಡ ಸರ್" ಅಂದೆ. ಆದರೆ ಅವರು ಮೃದುವಾಗಿ ನನ್ನ ತಿರುಗಿಸಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಅವರ ನೋಟದಲ್ಲಿ ಒಂದು ರೀತಿಯ ಕೆಟ್ಟ ಹಸಿವು ಕೂಡ ಇತ್ತು. ಅವರು ನನ್ನ ಟಾಪ್ ಮೇಲೆ ಕೈ ಇಟ್ಟು ನನ್ನ ಸವರಲು ಆರಂಭಿಸಿದರು. ಆ ಒಂದು ಸ್ಪರ್ಶಕ್ಕೆ ನನ್ನ ಮೈಯಲ್ಲಿ ನಡುಕ ಉಂಟಾಯಿತು. ನಾನು ಅರಿವಿಲ್ಲದೆಯೇ ಮೆಲ್ಲನೆ ನರಳಿದೆ. ನಾನು ಏನು ಮಾಡ್ತಾ ಇದ್ದೀನಿ, ಅವರು ನನ್ನನ್ನು ಏನು ಮಾಡ್ತಿದ್ದಾರೆ ಗೊತ್ತಾಗ್ತಾನೇ ಇಲ್ಲ. ನನಗೆ ಸುದೀರ್ಘವಾಗಿ ಮುತ್ತುಗಳನ್ನು ನೀಡೋಕೆ ಶುರು ಮಾಡಿದ್ರು. ಆ ಮುತ್ತಿನ ಅಮಲಿನಲ್ಲಿ ನಾನು ಜಗತ್ತನ್ನೇ ಮರೆತೆ. ಅವರ ಕೈಗಳು ನನ್ನ ಲೆಗ್ಗಿನ್ಸ್ ಮೇಲೆ ಸಾಗುತ್ತಾ ಮೃದುವಾಗಿ ಒತ್ತುತ್ತಾ ಇದ್ವು. ನನ್ನ ದೇಹದ ಆಪ್ತ ಆ ಒಂದು ಜಾಗ ತೇವಗೊಳ್ಳೋಕೆ ಆರಂಭಿಸಿತು. ಅಷ್ಟರಲ್ಲಿ ಯಾರೋ ಬರುವುದನ್ನು ಕಂಡು ನಾವು ಸಾವರಿಸ್ಕೊಂಡ್ವಿ. ಅವರು ನನಗೆ ಅರ್ಧ ದಿನದ ರಜೆಯನ್ನು ನೀಡಿ ತಮ್ಮ ಫ್ಲ್ಯಾಟ್ಗೆ ಬರುವಂತೆ ಸನ್ನೆಯನ್ನು ಮಾಡಿದರು. ಅದು ನನಗೆ ತುಂಬ ಚೆನ್ನಾಗಿಯೇ ಅರ್ಥವಾಯಿತು ಯಾಕೆ ಅಂತ. ನಾನು ಅವರ ಫ್ಲ್ಯಾಟ್ಗೆ ಹೋದಾಗ ಅಲ್ಲಿ ನಮ್ಮಿಬ್ಬರಿಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಕೂಡ ಇತ್ತು. ಅವರು ನನ್ನ ಬಟ್ಟೆಗಳನ್ನು ಒಂದೊಂದಾಗಿ ಸರಿಸುತ್ತಾ ನನ್ನ ಸೌಂದರ್ಯವನ್ನು ಆರಾಧಿಸೋಕೆ ಶುರು ಮಾಡ್ತಾರೆ. ನಾನು ಅವರ ಮುಂದೆ ಮಂಡಿಯೂರಿ ಅವರ ದಂಡವನ್ನು ನೋಡಿ ಆಶ್ಚರ್ಯಚಕಿತಳಾದೆ. ಅವರು ಆನಂದದಿಂದ ಕಣ್ಮುಚ್ಚಿ ನಿಂತಿದ್ರು. ನಂತರ ಅವರು ನನ್ನನ್ನು ಎತ್ತಿ ಹಾಸಿಗೆ ಮೇಲೆ ಮಲಗಿಸಿದ್ರು. ನನ್ನದಾದ ಪ್ರತಿಯೊಂದನ್ನು ತುಂಬ ಪ್ರೀತಿಯಿಂದ ಸವಿಯತೊಡಗಿದ್ರು. ನಾನು ಇಂತಹ ಆಟವನ್ನು ಮದುವೆಯಾದಾಗಿನಿಂದಲೂ ಕೂಡ ಎಂದಿಗೂ ಕೂಡ ಅನುಭವಿಸಿರಲಿಲ್ಲ. ನನಗಂತೂ ಇದ್ಯಾವುದೋ ಲೋಕಕ್ಕೆ ಹೋದ ಹಾಗೆ ಭಾಸವಾಗ್ತಿತ್ತು. ಆ ಒಂದು ಕ್ಷಣದಲ್ಲಿ ಆ ಕೋಣೆಯಲ್ಲಿ ಕೇವಲ ನಮ್ಮ ಉಸಿರಾಟ ಮತ್ತು ನರಳುವಿಕೆಯ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಅವರು ತಮ್ಮೊಳಗೆ ತಮ್ಮ ಆಸೆಯ ಒಂದು ಪ್ರೀತಿಯನ್ನು ಪಸರಿಸಿದಾಗ ನಾನು ಪರಮಾನಂದದ ಸ್ಥಿತಿಯಲ್ಲಿದ್ದೆ. ಸುಮಾರು ಅರ್ಧ ಗಂಟೆ ಕಾಲ ಅವರ ಮೇಲೆ ನಾನು ಹಾಗೆಯೇ ಆರಾಮವಾಗಿ ಗುಬ್ಬಚ್ಚಿಯ ಹಾಗೆ ಮಲಗಿಬಿಟ್ಟಿದ್ದೆ. ನನಗಂತೂ ಈ ರೀತಿಯ ಆಟಗಳನ್ನೆಲ್ಲ ನೋಡಿ ಸುಸ್ತಾಗಿ ಹೋಗಿದ್ದೆ. ಎಂದೂ ಆಗದಷ್ಟು ಸುಸ್ತು ನಿದ್ದೆ ನನಗೆ ಬರ್ತಾ ಇತ್ತು. ನಂತರ ಇಬ್ಬರೂ ಏನೂ ತಿಳಿಯದವರಂತೆ ಅಲ್ಲಿಂದ ಹೊರಬಂದಿದ್ವಿ. ನಮ್ಮ ಈ ರಹಸ್ಯವಾದ ಪ್ರೇಮದ ಆಟ ಅಲ್ಲಿಗೆ ನಿಲ್ಲೋಕೆ ಸಾಧ್ಯವೇ ಇಲ್ಲ. ಅದು ಹೊಸ ತಿರುವನ್ನು ಪಡೆಯೋಕೆ ಸಿದ್ಧವಾಯಿತು. ಆ ಫ್ಲ್ಯಾಟ್ನಿಂದ ಹೊರಬಂದಾಗ ನನ್ನ ಮನಸ್ಸು ತುಂಬ ಭಾರ ಆಗೋಗಿತ್ತು. ಕಚೇರಿಯ ಬಾಸು ಮತ್ತು ನನ್ನ ನಡುವೆ ಬೆಳೆದಂತಹ ಆ ಒಂದು ದೈಹಿಕ ಸಂಬಂಧ ಏನಿತ್ತೋ ಕೇವಲ ಒಂದು ಅಪರಾಧದಂತೆ ಕಾಣ್ತಾ ಇರಲಿಲ್ಲ. ಬದಲಿಗೆ ಅದೊಂದು ತಪ್ಪಿಸಿಕೊಳ್ಳಲಾಗದ ಸುಳಿಯಂತೆ ಭಾಸವಾಗೋಕೆ ಶುರುವಾಗೋಯಿತು. ಮನೆಗೆ ಬಂದೆ. ಆಗ ನನ್ನ ಪತಿ ಮತ್ತು ಮಗು ನನ್ನನ್ನು ಬರಮಾಡಿಕೊಂಡ್ರು. ಅವರ ನಿಷ್ಕಲ್ಮಶ ಪ್ರೀತಿಯ ಮುಂದೆ ನಿಲ್ಲಲು ನನಗೆ ಅತೀವ ಮುಜುಗರ ಕೂಡ ಆಗೋಯಿತು. ಯಾವುದೋ ಒಂದು ಕ್ಷಣದಲ್ಲಿ ಆತನ ಮೇಲೆ ಆದ ಆಕರ್ಷಣೆಗೋ ಅಥವಾ ದುಡ್ಡಿನ ಆಸೆಗೋ ಮಾಡಬಾರದ ಕೆಲಸವನ್ನು ಮಾಡಿದ ಮೇಲೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ದಾರಿನೇ ಇಲ್ಲ ಅನ್ನೋ ಥರ ಅನ್ನಿಸ್ಬಿಡ್ತು.
ಮಾರನೇ ದಿನ ಕಚೇರಿಗೆ ಹೋದಾಗ ಪರಿಸ್ಥಿತಿ ಬದಲಾಯಿತು. ಬಾಸ್ ನನ್ನನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಮೊದಲಿನ ಹಸಿವಿಗಿಂತ ಹೆಚ್ಚಾಗಿ ಒಂದು ರೀತಿಯ ಅಧಿಕಾರ, ಅಹಂ, ನನ್ನವಳು, ಈಗ ನಿನಗೆ ಯಾವುದೇ ರೀತಿಯ ಬೆಲೆ ಇಲ್ಲವೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಅವರು ನನ್ನ ತಮ್ಮ ಕ್ಯಾಬಿನ್‌ಗೆ ಕರೆಸ್ಕೊಂಡ್ರು. ಕೃಷ್ಣ, ನಿನ್ನೆ ನಡೆದದ್ದು ಕೇವಲ ಆರಂಭ ಮಾತ್ರ. ನನಗೆ ನಿನ್ನ ಸಾಮೀಪ್ಯದ ವ್ಯಸನ ಅನ್ನೋದು ಅತಿಯಾಗಿ ಹತ್ತಿಬಿಟ್ಟಿದೆ ಎಂದರು ಅವರು ನನ್ನ ಹತ್ತಿರ ಬರುತ್ತಾ. ನಾನು ಅವರನ್ನು ತಡೆಯೋಕ್ಕೆ ಬಹಳ ಪ್ರಯತ್ನಿಸಿದೆ. ಸರ್, ಇದು ಸರಿಯಲ್ಲ ಸರ್. ನಾವಿಬ್ಬರಿಗೂ ಸಂಸಾರ ಇದೆ ಸರ್. ನಿಮಗೂ ಹೆಂಡತಿ ಇದ್ದಾಳಲ್ವಾ, ಮಕ್ಕಳಿದ್ದಾರೆ. ನಿನ್ನೆ ನಡೆದದ್ದನ್ನು ಒಂದು ಆಕಸ್ಮಿಕ ಘಟನೆ, ಕೆಟ್ಟ ಘಟನೆ, ಅದು ನಮ್ಮ ಕೈಮೀರಿ ನಡೆದದ್ದು ಎಂದು ಗಟ್ಟಿಯಾಗಿ ಹೇಳಿದ್ದೆ. ಆದರೆ ಅವರು ನಕ್ಕು ತಮ್ಮ ಮೊಬೈಲನ್ನು ತೆಗೆದು ನನಗೆ ಒಂದು ಫೋಟೋವನ್ನು ತರಿಸಿದ್ರು. ಅದು ನಾವು ಫ್ಲ್ಯಾಟ್ ಒಳಗೆ ಹೋಗ್ತಿದ್ದಾಗ ತೆಗೆದ ಚಿತ್ರವಾಗಿತ್ತು. ಆ ಕ್ಷಣದಲ್ಲಿ ನನ್ನ ಎದೆ ಬಡಿತ ಜೋರಾಯಿತು. ಇದೇನು ಸರ್, ನೀವು ನನ್ನ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದೀರಾ? ಇದೆಲ್ಲ ತಪ್ಪಲ್ವಾ ಸರ್ ಅಂತ ಕೇಳಿದೆ. ಅವರು ನನ್ನ ಕೆನ್ನೆಯನ್ನು ಮೆಲ್ಲನೆ ಸವರುತ್ತಾ, ಇಲ್ಲ ಸುಂದ್ರಿ, ಇದು ಬ್ಲ್ಯಾಕ್ಮೇಲ್ ಅಲ್ಲ, ನಿನ್ನ ನನ್ನ ಹತ್ರವೇ ಇಟ್ಕೊಳ್ಳೋಕೆ ಮಾಡಿರುವಂತಹ ಒಂದು ಉತ್ತಮವಾದ ಬುದ್ಧಿವಂತ ಉಪಾಯ ಅಷ್ಟೇ. ಆವತ್ತಿನಿಂದ ನನ್ನ ಬದುಕು ನರಕವಾಗಿ ಹೋಯಿತು. ಕಚೇರಿಯ ಕೆಲಸದ ನೆಪದಲ್ಲಿ ಅವರು ನನ್ನನ್ನು ಆಗಾಗ ತಮ್ಮ ರೂಮಿಗೆ ಕರೆಸ್ಕೊಳ್ತಾ ಇದ್ರು. ನನಗಿಷ್ಟ ಇಲ್ಲ ಅಂತ ಅಂದರೂ ಕೂಡ. ಅಖಿಲ್ ಮತ್ತು ಬೇರೆ ಸಹೋದ್ಯೋಗಿಗಳು ಬಂದಾಗ ನಾವು ಏನೂ ತಿಳಿಯದವರಂತೆ ನಟಿಸ್ತಾ ಇದ್ವಿ. ಆತನಿಗೂ ಕೂಡ ಮನೆ, ಮಠ, ಸಂಸಾರ, ತಂದೆ, ತಾಯಿ, ಅವನಿಗೂ ಬಂಧು ಬಳಗ ಮತ್ತು ದೊಡ್ಡ ರೆಪ್ಯುಟೇಷನ್ ಕೂಡ ಇತ್ತು. ಹಾಗಾಗಿ ಆತನೂ ಕೂಡ ಅದನ್ನು ಹೊರಗೆ ಹಾಕುವಂತಿರಲಿಲ್ಲ. ಆದರೂ ಕೂಡ ನಾನು ಒಬ್ಬ ಮಧ್ಯಮ ವರ್ಗದ ಮಹಿಳೆಯಾಗಿರೋದ್ರಿಂದ ನನಗೆ ಯಾವುದೇ ರೀತಿಯ ಆ್ಯಕ್ಷನ್ ತೊಗೊಳಕ್ಕಾಗಿರಲಿಲ್ಲ. ಯಾಕಂದರೆ ತಪ್ಪಾಗಿತ್ತು. ಆದರೆ ಒಳಗೆ ನನ್ನ ಬಟ್ಟೆಗಳ ಅಡಿಯಲ್ಲಿ ಬಾಸ್ನ ಸ್ಪರ್ಶಕದ ಗುರುತುಗಳು ಹಸಿಯಾಗಿ ಇರ್ತಿದ್ವು. ಒಂದಿನ ಮಧ್ಯಾಹ್ನ ಬಾಸ್ ನನ್ನನ್ನು ಒಂದು ಹೋಟೆಲ್ಗೆ ಬರುವಂತೆ ಆದೇಶ ಮಾಡಿದರು. ನಾನು ಬರೋಕ್ಕೆ ಆಗೋದೇ ಇಲ್ಲ ಅಂತ ಸಾವಿರಾರು ನೆಪಗಳನ್ನು ಹೇಳಿದರೂ ಕೂಡ ಅವರು ಕೇಳಲೇ ಇಲ್ಲ. ಅಲ್ಲಿಗೆ ಹೋದಾಗ ಅವರು ಒಬ್ಬರೇ ಇರಲಿಲ್ಲ, ಅವರ ಜೊತೆ ಮತ್ತೊಬ್ಬ ವ್ಯಕ್ತಿ ಕೂಡ ಇದ್ದರು. ಅವರನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು. ಅದು ನಮ್ಮ ಕಚೇರಿಯ ಮ್ಯಾನೇಜರ್. ಕೃಷ್ಣ, ಇವರಿಗೆ ನಿನ್ನ ಬಗ್ಗೆ ತುಂಬ ಕುತೂಹಲ ಇದೆ ಎಂದು ಬಾಸ್ ಹೇಳಿದಾಗ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂಗಾಯಿತು. ಬಾಸ್ ನನ್ನನ್ನು ಕೇವಲ ತಮ್ಮ ಸುಖಕ್ಕಾಗಿ ಮಾತ್ರವಲ್ಲದೆ ಬೇರೆಯವರಿಗೂ ಆಮಿಷವಾಗಿ ಬಳಸ್ತಿದ್ದಾರೆಯೇ ಎಂಬ ಅನುಮಾನ ನನ್ನ ಕಾಡತೊಡಗಿತ್ತು. ಆ ರಾತ್ರಿ ಹೋಟೆಲ್ ರೂಮ್ನಲ್ಲಿ ನಡೆದ ಘಟನೆಗಳು ನನ್ನ ಕಲ್ಪನೆಗೂ ಮೀರಿದ್ವು. ಬಾಸ್ ನನ್ನನ್ನು ಹಪ್ಕೊಂಡು ಮುತ್ತಿಡ್ತಿದ್ರೆ ಮ್ಯಾನೇಜರ್ ದೂರದಲ್ಲಿ ಕುಳಿತು ಅದನ್ನು ಆನಂದಿಸ್ತಾ ಇದ್ದ. ನಂತರ ಬಾಸ್ ಸನ್ನೆ ಮಾಡಿದಾಗ ಮ್ಯಾನೇಜರ್ ಕೂಡ ಹತ್ರ ಬಂದ. ಅವರು ನನ್ನ ಹತ್ರ ಬಂದು ನನ್ನ ಬಟ್ಟೆಗಳನ್ನು ಮುಟ್ಟೋಕೆ ಬಂದಾಗ ನಾನು ಪ್ರತಿರೋಧಿಸಿದೆ. ನನ್ನ ಕೈಲಿ ಆಗಲ್ಲ ಅಂದೆ. ಆದರೆ ಬಾಸ್ ನನ್ನ ಕಿವಿಯಲ್ಲಿ ಪುಸುಗುಟ್ಟಿದ್ರು. ವಿಡಿಯೋ ಅಂತ, ಸುಮ್ಮನೆ ಸಹಕರಿಸು ಕೃಷ್ಣ, ಇಲ್ದಿದ್ರೆ ನಿನ್ನ ಪತಿಗೆ ಎಲ್ಲವೂ ತಿಳಿದು ಹೋಗುತ್ತೆ. ಆಗ ನಿನ್ನ ಗತಿ ಏನಾಗುತ್ತೆ ಅಂತ ಗೊತ್ತು ತಾನೆ ಅಂತ. ಹೇಗೋ ಅನಿವಾರ್ಯವಾಗಿ ನಾನು ಇಬ್ಬರ ನಡುವೆ ಸಿಲುಕಾಕೊಂಡ್ಬಿಟ್ಟೆ. ಅವರ ದೈಹಿಕ ಹಸಿವಿಗೆ ನಾನು ಬಲಿಯಾಗ್ತಿದ್ದೆ. ಅಂದು ರಾತ್ರಿ ನನ್ನ ದೇಹದ ಮೇಲೆ ನಡೆದಂತಹ ಆಕ್ರಮಣಕಾರಿ ಪ್ರೀತಿ ಮತ್ತು ನರಳುವಿಕೆ ಇಂದಿಗೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ನಾನು ಇವರಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಅಂತ ಏನು ಮಾಡಿದೆ ಗೊತ್ತಾ? ಕತೆ ಮುಂದುವರಿಯುತ್ತೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.